ಏನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕೆಎನ್ ರಾಜಣ್ಣ ಆ, ಕಣಕ್ಕೆ ಇಳಿತಾ ಇದ್ದಾರೆ. ಕೈ ಬಂಡಾಯ ಅಭ್ಯರ್ಥಿಯಾಗಿ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ. ಮುದ್ದ ಹನುಮೇಗೌಡರ ಜೊತೆಗೆ ಇವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ಮೂಲಕ ತುಮಕೂರಿನಲ್ಲಿ ದೋಸ್ತಿಗಳ ಪರಿಸ್ಥಿತಿ ಒಂದು ರೀತಿ ಅಯೋಮಯ ಆಗುವಂತ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕೆಎನ್ ರಾಜಣ್ಣ ಕೂಡ ಈಗ ಕಣಕ್ಕೆ ಇಳಿತಾ ಇದ್ದಾರೆ. ಇವರೆಲ್ಲ ಈ ರೀತಿ ಮಾಡಿ ದೇವೇಗೌಡರಿಗೆ ಸಂಕಷ್ಟದ ದಿನಗಳು ಈಗ ಮುಂದೆ ಕಾದಿರೋ ತರ ಈಗ ಮಾಡ್ತಾ ಇದ್ದಾರೆ. ಕೈ ಬಂಡಾಯ ಅಭ್ಯರ್ಥಿಯಾಗಿ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ. ಮುದ್ದ ಹನುಮೇಗೌಡರು ಕೂಡ ತಾನೀಗ ಬಂಡಾಯ ಅಭ್ಯರ್ಥಿ ಆಗುವುದು ಖಚಿತ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅವರು ಕೂಡ ನಾಳೆ ನಾಮಪತ್ರವನ್ನ ಸಲ್ಲಿಸ್ತಾರೆ. ದೇವೇಗೌಡರು ಕೂಡ ನಾಳೆ ನಾಮಪತ್ರವನ್ನ ಸಲ್ಲಿಸೋರಿದ್ದಾರೆ ತುಮಕೂರಿನಿಂದ. ಈ ಮೂಲಕ ತುಮಕೂರು ದೇವೇಗೌಡರು ತುಮಕೂರ ಅಂತ ಹೇಳಿ ಬಹಳ ಯೋಚನೆ ಮಾಡಿ ತುಮಕೂರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆದರೆ ತುಮಕೂರಲ್ಲೂ ಕೂಡ ಜೀವನ ಬಹಳ ಸಲೀಸಿಲ್ಲ ದೇವೇಗೌಡರಿಗೆ ಈ ಚುನಾವಣೆಯಲ್ಲಿ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ದೋಸ್ತಿ ಕೂಟದಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆಗಳು, ದೋಸ್ತಿ ನಿಯಮದ ಪ್ರಕಾರ ಇವರು ಅನ್ಕೊಂಡಂಗೆ ಆಗಿದ್ದಿದ್ರೆ, ಈ ರಾಜ್ಯ ಮಟ್ಟದ ನಾಯಕರು ಅನ್ಕೊಂಡಂಗೆ ಆಗಿದ್ದಿದ್ರೆ, ಈ JDSಗೆ ಬಿಟ್ಟುಕೊಟ್ಟ ಕ್ಷೇತ್ರಗಳಲ್ಲೆಲ್ಲ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು JDSಗೆ ಓಟ್ ಹಾಕಿ ಅಂತೇಳಿ ಓಡಾಡಬೇಕಾಗಿತ್ತು, ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಎಲ್ಲೂ ಕೂಡ ಹಂಗೆ ಕಾಣಿಸ್ತಾ ಇಲ್ಲ. ಅದು ಮಂಡ್ಯದಲ್ಲಾಗಿರ್ಬೋದು, ಹಾಸನದಲ್ಲಾಗಿರ್ಬೋದು, ಈಗ ತುಮಕೂರಲ್ಲೂ ಕೂಡ ಅಷ್ಟೇ ದೋಸ್ತಿ ತಳಮಟ್ಟದಲ್ಲಿ ಇಲ್ಲ. ಕೇವಲ ರಾಜ್ಯ ಮಟ್ಟದ ನಾಯಕರು ಮಾತ್ರ ದೋಸ್ತಿ ಮಾಡ್ಕೊಂಡಿದ್ದಾರೆ. ತಳಮಟ್ಟದಲ್ಲಿ ಯಾವ ದೋಸ್ತಿಯೂ ವರ್ಕೌಟ್ ಆಗ್ತಾ ಇಲ್ಲ, ಎಲ್ಲ ಬಂಡಾಯ ಆಗ್ತಿದ್ದಾರೆ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇದೆ ಈಗ ರಾಜಣ್ಣ ಅವರ ಸರದಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಇದೆಲ್ಲ ನೋಡ್ತಾ ಇದ್ರೆ ದೇವೇಗೌಡರಿಗೆ ಬಹಳ ಸಂಕಷ್ಟದ ದಿನಗಳು ಮುಂದಿನ ದಿನಗಳಲ್ಲಿ ಕಾದಿದೆ ಅಂತ ಈ ಚುನಾವಣೆಯಲ್ಲಿ ಭಾಸವಾಗುತ್ತೆ, ಆ ರೀತಿ ಅನಿಸುತ್ತೆ ಇಲ್ಲಿ ಇದನ್ನ ನೋಡ್ತಾ ಇದ್ರೆ ಮಹೇಶ್? ಹೌದು ಅಮರ್, ಖಂಡಿತ ನೀವ್ ಹೇಳ್ದಂಗೆನೆ ತುಮಕೂರಿನಲ್ಲಿ ಏನು ಚುನಾವಣೆ ಕಣ ರಂಗಿ ಇರೋದು ಅಂತಾನೆ ಹೇಳ್ಬೋದು. ಏನು ಮಾಜಿ ಪ್ರಧಾನಿ ದೇವೇಗೌಡ ವಿರುದ್ಧ ಈಗಾಗಲೇ ಏನು ಕೆಎನ್ ರಾಜಣ್ಣ ಅವರು ತಡೆ ತಟ್ಟಿರುವಂತದ್ದು. ನಾಳೆ ಏನು ಅವರು ಕೂಡ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮುದ್ದನ್ಮೇಗೌಡರ ಜೊತೆಗೇನೆ ಟೌನ್ ಹಾಲ್ ಸರ್ಕಲ್ ಇಂದ ಏನೋ ಮೆರವಣಿಗೆ ಮುಖಾಂತರ ಬಂದು DC ಕಚೇರಿಯಲ್ಲಿ ನಾಮಪತ್ರ ಅವರು ಸಲ್ಲಿಕೆ ಮಾಡ್ತಾರೆ. ಇವರ ಜೊತೆಗೆ ಮುದ್ದನ್ಮೇಗೌಡರು ಏನು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಬಳಿಕ ಮಧ್ಯಾಹ್ನದ ವೇಳೆಗೆ ದೇವೇಗೌಡರು ಕೂಡ ಏನು ತುಮಕೂರಿನ ಲೋಕಸಭೆ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಕೂಡ ಏನು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಒಟ್ಟಾರೆಯಾಗಿ ರಾಜ್ಯ ಮಟ್ಟದಲ್ಲಿ ಏನು ದೋಸ್ತಿ ಮುಂದುವರೆದ ಆದ್ರೆ ತುಮಕೂರಿನಲ್ಲಿ ಎಲ್ಲೂ ಕೂಡ ಈ ಒಂದು ದೋಸ್ತಿ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಕೂಡ ಈಗಾಗಲೇ ಹಲವು ಬಾರಿ ರಾಜನವರು ಹೇಳಿಕೆ ಕೊಟ್ಟಿದ್ರು, ತುಮಕೂರಿನಲ್ಲಿ ನಮ್ಗೆ ಯಾವುದೇ ರೀತಿ ದೋಸ್ತಿ ಇಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಮೈತ್ರಿ ಆಗಿರ್ಬೋದು, ನಮ್ಗೆ ಯಾವುದೇ ರೀತಿ ಇದಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಇದನ್ನ ರಾಜ್ಯ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಮರ್ತಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರೋಗುತ್ತೆ ಅಂತ ಹೇಳಿ ಇವತ್ತು ನಾಳೆ ಸರೋಗುತ್ತೆ ಅಂತ ಹೇಳಿ ಅಸಮಾಧಾನನ ಏನು ಶಮನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿ ಶಮನ ಮಾಡುವಂತ ಪ್ರಯತ್ನ ಕೂಡ ಏನೋ ನಡೆದಿಲ್ಲ. ಈಗಾಗಲೇ ಏನು ತುಮಕೂರಿನಲ್ಲಿ DCM ಪರಮೇಶ್ವರ್ ಕೂಡ ಖಾಸಗಿ ಒಟ್ಟಿನಲ್ಲಿ ಸಭೆ ಕೂಡ ಕರೆದು ಸಭೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮುದ್ದನ್ಮೇಗೌಡರು ಕೂಡ ಪ್ರತಿಯೊಂದು ತಾಲೂಕಿಗೆ ವಿಸಿಟ್ ಕೊಟ್ಟು ಅಲ್ಲಿನ ಕಾರ್ಯಕರ್ತರ ಸಭೆ ಕೂಡ ನಡೆಸ್ತಾ ಇರುವಂತದ್ದು. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನು ತುಮಕೂರಿಗೆ JDSಗೆ ಒಂದು ಕಗ್ಗಂಟಾಗಿದೆ ಅಂತ ಹೇಳ್ಬೋದು. ದೇವೇಗೌಡರು ಸೋಲ್ತಾರ ಅನ್ನೋ ಒಂದು ಭೀತಿ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ನಾಳೆ ಈ ಎರಡು ಪಕ್ಷದ ಅಭ್ಯರ್ಥಿಗಳು ಕೂಡ ಏನು ಒಬ್ರು ಬಂಡಾಯ ಸ್ಪರ್ಧೆ ಮಾಡಿದ್ರೆ ಇನ್ನೊಬ್ರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಕಣಕ್ಕಿಳಿ ಏನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರೋದು. ನಾಳೆ ಅಕ್ಷರಶಃ ತುಮಕೂರು ರಣಕಣ ಆಗಲಿರುವಂತದ್ದು ಎರಡನೇ ಮಾತಿಲ್ಲ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್. ಈಗ ಯಾರು ಕೂಡ ಈಗ ಮುದ್ದಹನುಮೇಗೌಡ್ರನ್ನೇ ನೀವು ಸಮಾಧಾನ ಮಾಡ್ತಾ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ದಾರೆ. ಇದು ಯಾವ ರೀತಿ ಮೈತ್ರಿ? ಇದು ನಿಮ್ಮ ಸ್ಥಳೀಯ ಮಟ್ಟದ ನಾಯಕರೆಲ್ಲ ಓಪನ್ ಆಗಿ ಬಂಡಾಯ ಸಾರ್ತಾ ಇದ್ದಾರೆ, ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ಅವ್ರನ್ನ ಸಮಾಧಾನ ಮಾಡೋ ಪ್ರಯತ್ನ ಕೂಡ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ CM ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಲ್ರೆಡಿ. ಈ ನಡುವೆ ರಾಜಣ್ಣ ಕೂಡ ಈಗ ಬಂಡಾಯದ ಅಖಾಡಕ್ಕೆ ಧುಮುಕಿದ್ದಾರೆ. ಸೊ ಇದು ಮುಂದೆ ಯಾವ ತಿರುವನ್ನ ಪಡ್ಕೋಬಹುದು ತುಮಕೂರಿನ ಮಟ್ಟಿಗೆ ದೋಸ್ತಿಗಳಲ್ಲಿ? ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ಮಹೇಶ್? ಹೌದು ಅಮರ್, ಖಂಡಿತ ಈಗಾಗಲೇ CM ಕುಮಾರಸ್ವಾಮಿ ಅವರು ಸಹ ಈಗಾಗಲೇ ಗರಂ ಆಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿ ಶತಪ್ರಯತ್ನ ಮಾಡ್ತಾ ಇದ್ರೆ ಅಂತ ಹೇಳ್ಬೋದು. ಏನಂದ್ರೆ ಈಗ ನಾಳೆ ನಾಮಪತ್ರ ಸಲ್ಲಿಕೆ ಮಾಡುವಂತ ಮುದ್ದನ್ಮೇಗೌಡರು ಮತ್ತೆ ರಾಜಣ್ಣ ಅವರಿಗೆ ಏನ್ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಏನು ಮೂಲಗಳಿಂದ ಮಾಹಿತಿ ತಿಳಿದಿರುವಂತದ್ದು. ಮತ್ತೊಂದು ಕಡೆ ಏನು ಈಗಾಗಲೇ ಏನು DCM ಪರಮೇಶ್ವರ್ ಕೂಡ ಇವೆಲ್ಲ ಬೆಳವಣಿಗೆಗಳ ಬಗ್ಗೆ ಜಿಲ್ಲಾ ಮುಖಂಡರ ಸಭೆ ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಇದರಲ್ಲಿ ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರು ಮತ್ತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಭಾಗಿಯಾಗಿರುವಂತದ್ದು. ಅಂದ್ರೆ ನಾಳೆ ಬರುವಂತ ಏನು ದೇವೇಗೌಡರು ಬರ್ತಾರೆ, ಈ ಒಂದು ಇದಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಾರ್ಯಕರ್ತರು ಕೂಡ ಕರೆತರಬೇಕು. ಮತ್ತೆ ಯಾವೆಲ್ಲ ಬೆಳವಣಿಗೆಗಳು ಆಗ್ತವೆ, ಒಂದು ವೇಳೆನಾದ್ರೂ ಸಂಸದ
ಮುದ್ದನ್ಮೇಗೌಡರ ಬೆಂಬಲಿಗರು ಅವ್ರ ಕಡೆ ಹೋದ್ರೆ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅವ್ರ ಬೆಂಬಲಿಗರು ಮತ್ತೆ ಇವರ ಜೊತೆಗೆ ರಾಜಣ್ಣ ಅವ್ರ ಬೆಂಬಲಿಗರು ಕೂಡ ಆಗಮಿಸ್ತಾರೆ. ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಇವರು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅವರು ಏನು ನೇರವಾಗಿ ಟೌನ್ ಹಾಲ್ ಇಂದ ಡಿಸಿ ಕಚೇರಿಗೆ ಒಂದು ಮೆರವಣಿಗೆ ಮುಖಾಂತರ ಹೋಗ್ತಾರೆ. ಇಲ್ಲೂ ಕೂಡ ಇವರ ಪರವಾಗಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ನಾವ್ ಹೇಳ್ದಂಗೆ ಒಂದು ಕಳೆದ ಒಂದು ವಾರದಿಂದ ಕೂಡ ಸಾಕಷ್ಟು ಬೆಳವಣಿಗೆಗಳು ತುಮಕೂರಿನಲ್ಲಿ ನಡೆದಿರುವಂತದ್ದು. ಅವರು ಬಹಿರಂಗ ಹೇಳಿಕೆ ಕೂಡ ನೀಡಿದ್ರು. ಅಂದ್ರೆ ಕೊನೆಯದಾಗಿ ಏನು ಟಿಕೆಟ್ ಅನ್ನ ಮುದ್ದನ್ಮೇಗೌಡರು ನೀಡಲೇಬೇಕು ಅಂತ ಹೇಳಿ ಹಲವು ಪ್ರತಿಭಟನೆಗಳು ಕೂಡ ನಡೆದಿದ್ವು. ಆದ್ರೆ ಇದು ಯಾವುದೇ ರೀತಿ ಇಲ್ಲಿ ತುಮಕೂರಿನಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅಮೃತ ಸರ್. ಥ್ಯಾಂಕ್ ಯು ಮಹೇಶ್.